ನಮಸ್ಕಾರ ಎಲ್ಲರಿಗೂ ಕರ್ನಾಟಕದ ಜನತೆಗೆ ನಮಸ್ಕಾರಗಳು ಸ್ಮಾರ್ಟಿ ಕಡೆಯಿಂದ. ನಾನು ಇವತ್ತು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಸನ್ನಿಧಾನದಲ್ಲಿದ್ದೀನಿ. ಈ ದೇವಿ ಮಹಿಮೆ ಕರ್ನಾಟಕದ ಪ್ರತಿಯೊಬ್ಬರು ಭಕ್ತರಿಗೆ ಗೊತ್ತೇ ಇದೆ. ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಾಗೂ ಲಕ್ಷಾಂತರ ಭಕ್ತರು ಪ್ರತಿದಿನ ಬಂದು ಈ ದೇವಿ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ನೋಡಿ, ಮಳೆ ಅನ್ನೋದು ನೆನೆಸ್ದಲ್ಲೇ ತುಂಬ ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಏಕೆಂದರೆ 2-3 ದಿನ ಕಂಟಿನ್ಯೂಸ್ ರಜಾ ಇರೋದ್ರಿಂದ ಇವತ್ತು ಭಕ್ತಾದಿಗಳ ಸಂಖ್ಯೆ ಮಾಮೂಲಿಗಿಂತ ಹೆಚ್ಚೇ ಇದೆ. ನೋಡಿ, ಇದೇ ಸನ್ನಿಧಾನಕ್ಕೆ ಹೋಗುವ ದಾರಿ. ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳು ಪ್ರತಿ ವರ್ಷ ಬರ್ತಾರೆ. ಅಂಥದ್ರಲ್ಲಿ ನಮ್ಮ ಜೊತೆ ಒಬ್ಬರು ಈ ದೇವಿನ ತುಂಬ ನಂಬಿರುವಂಥ ಒಬ್ಬರು ಭಕ್ತಾದಿ ಅವರಿದ್ದಾರೆ. ದತ್ತಾರಾಮ್ ಅವರೇ, ಬನ್ನಿ. ನಮಸ್ಕಾರ ದತ್ತಾರಾಮ್ ಅವರೇ. ನೀವು ಈ ದೇವಿನ ತುಂಬ ವರ್ಷದಿಂದ ಬಂದು ಆರಾಧಿಸ್ತಾ ಇದ್ದೀರಾ. ಒಂದೆರಡು ಈ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ದಂಪತಿಗಳು. ಚೌಡೇಶ್ವರಿ, ಸಿಗಂದೂರು ಚೌಡೇಶ್ವರಿ ಮಹಾತಾಯಿ, ಅವಳನ್ನು ಮಾತೃಸ್ವರೂಪಿಣಿ ಅಂತ ಕರೀತಾರೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ಹೇಳ್ತೀವಿ. ತಾಯಿ ಯಾವ ರೀತಿ ಮಕ್ಕಳನ್ನು ಪಾಲಿಸ್ತಾಳೋ ಅದೇ ರೀತಿ ಚೌಡೇಶ್ವರಿ ತಾಯಿ ಬರೋ ಭಕ್ತಾದಿಗಳನ್ನೆಲ್ಲ ಲಾಲಿಸಿ ಅವರ ಕಷ್ಟ ಸುಖಗಳಿಗೆ ಆಶೀರ್ವದಿಸ್ತಾಳೆ. ಅವರು ಬೇಡಿದ್ದನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ ಜನಸಾಗರ ಇಲ್ಲಿ ತುಂಬಿ ಹರಿಯುತ್ತೆ. ಇಲ್ಲಿ ಇವತ್ತು ಮಳೆ ಇದ್ದರೂ ಜನನ ನೋಡ್ಬೋದು ನೀವು. ಸಾಕಷ್ಟು ಜನ ಬಂದು ದೇವಿ ಆಶೀರ್ವಾದ ಪಡೆದಿದ್ದಾರೆ. ಇಲ್ಲಿ ಬರೋರಿಗೆಲ್ಲ ದೇವಿ ಒಳ್ಳೇದು ಮಾಡ್ತಾರೆ. ಇತ್ತೀಚೆಗೆ ಕೇಳ್ಪಟ್ಟೆ, ಮುಂಚೆ ಇಲ್ಲಿ ಬರೋ ಭಕ್ತಾದಿಗಳು ಲಾಂಚಲ್ಲಿ ಬರ್ತಾಯಿದ್ರು. ಇವಾಗ ಹೊಸ ಸೇತುವೆ ಆದಮೇಲೆ ಭಕ್ತರಿಗೆ ಬರೋದಕ್ಕೆ ಭಾಳ ಅನುಕೂಲ ಆಗಿದೆ ಅಂತ. ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ? ಹೌದು, ಮುಂಚೆ ಲಾಂಚಲ್ಲಿ ಬರಬೇಕಾಗಿತ್ತು. ಜನಕ್ಕೆ ಒಂದೊಂದೇ ಕ್ಯೂವಲ್ಲಿ ನಿಂತು ಟಿಕೆಟ್ ತೊಗೊಂಡು ಬಂದು ಹೋಗೋದು ಕಷ್ಟ ಆಗ್ತಾಯಿತ್ತು. ಈಗ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಒಂದು ದೊಡ್ಡ ಸೇತುವೆ ಮಾಡಿಸಿದ್ದಾರೆ. ಆ ಸೇತುವೆ ಮೂಲಕ ಭಕ್ತರು ತಮ್ಮ ಓನ್ ವೆಹಿಕಲಲ್ಲಿ ದೇವಸ್ಥಾನದವರೆಗೂ ಬರ್ಬೋದು. ಹಾಗಾಗಿ ಬರುವ ಭಕ್ತರಿಗೆ ಅನುಕೂಲ ಇನ್ನೂ ಹೆಚ್ಚಾಗಿದೆ. ಸೊ ಇದರಿಂದ ದೇವಿಯ ದರ್ಶನ ಕಲ್ಪಿಸುವಲ್ಲಿ ಹೆಚ್ಚು ಮಾಡಿದ್ದಾರೆ. ಇದು ಒಂದು ಹೆಚ್ಚುಗಾರಿಕೆ ಅಂತ ಹೇಳ್ಬೋದು ಭಾರತ ಸರ್ಕಾರ. ಭಾಳ ಸಂತೋಷ ಸರ್ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಆ ದೇವಿನ ನಂಬಿದ್ದೀರಾ, ಹೀಗೆ ಪ್ರತಿ ವರ್ಷ ದಂಪತಿಗಳು ಬಂದು ಪೂಜೆ ಮಾಡಿಸ್ತಾ ಇರಿ. ಆ ದೇವಿ ನಿಮ್ಮ ಕುಟುಂಬಕ್ಕೆ ಸಕಲ ಸುಖ ಸಂಪತ್ತು ಐಶ್ವರ್ಯ ಎಲ್ಲನೂ ಕರುಣಿಸಲಿ. ನೋಡಿ, ಕರ್ನಾಟಕದಲ್ಲಿ ಸಾಕಷ್ಟು ಧಾರ್ಮಿಕ ಒಂದು ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಸಿಗಂದೂರು ಕ್ಷೇತ್ರ ಕೂಡ ಭಾಳ ಮಹತ್ವದ್ದು. ಈ ದೇವಿ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡಲಿ ಅಂತ ನನ್ನ ಚಾನಲ್ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸ್ಮಾರ್ಟಿ, ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಮತ್ತು ದಮ್ಯಾ.